ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಸ್ಟ್ರೋ ಪಲ್ಲವಿ ಹಿರೇಮಠ್. ಸೊ ಹೋಲಿಕಾ ದಹನದಲ್ಲಿ ಯಾವೆಲ್ಲ ವಸ್ತುಗಳು ಹಾಕಿದರೆ ಏನು ನಿಮಗೆ ಫಲವನ್ನು ಕೊಡುತ್ತೆ, ಸೊ ಯಾವೆಲ್ಲ ವಸ್ತುಗಳು ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇನ್ ಕೇಸ್ ನಿಮ್ಮ ಮನೇಲಿ ಅನ್ನದ ತೊಂದರೆಗಳು ಬರ್ತಾ ಇದೆ, ಒಟ್ಟು ನಮ್ಮ ಮನೇಲಿ ಈ ವರ್ಷ ಒಂದು ವರ್ಷವಿಡೀ ಪೂರ್ತಿ ಯಾವುದೇ ಥರದ ಊಟದ ತೊಂದರೆಗಳಾಗಿರ್ಬೋದು, ಅನ್ನದ ತೊಂದರೆಗಳಾಗಿರ್ಬೋದು ಬರಬಾರ್ದು ಅಂತಂದಾಗ ಗೋಧಿಯ ಜವಿ ಇರುತ್ತಲ್ಲ, ಅದ್ರ ಪೀಲ್ ತೆಗಿಲಾರ್ದೇ ಆ ಥರ ಇರುವಂಥ ಒಂದು ಗೋಧಿನ ನೀವೇನು ಮಾಡಿಬಿಟ್ರಿ ಹೋಲಿಕಾ ದಹನದಲ್ಲಿ ಹಾಕೋದ್ರಿಂದ ಈ ಪ್ರಾಬ್ಲಮ್ನ ಸಾಲ್ವ್ ಆಗುತ್ತೆ. ಸೊ ಅದೇ ನಂತರ ನೀವೊಂದು ಕಾಯಿನ ಅಂದರೆ ಸುಲಿಲಾರ್ದ ತೆಂಗಿನಕಾಯಿ ಅಥವಾ ಮುಸ್ಕಿಕಾಯಿ ಅಂತ ಹೇಳ್ತೀವಿ ನಾವು, ಆ ಒಂದು ಕಾಯಿಯನ್ನು ನೀವು ದಹನದಲ್ಲಿ ನೀವು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ರೀತಿಯ ಹಣದ ತೊಂದರೆಗಳು ಕೂಡ ನಿಮಗೆ ದೂರ ಆಗುತ್ತೆ. ಕರ್ಪೂರವನ್ನು, ಅದರಲ್ಲಿ ಪಚ್ಚ ಕರ್ಪೂರವನ್ನು ನೀವೇನಾದರೂ, ಅದು ದೇಸಿ ಕರ್ಪೂರ ಅಂತ ಕರೀತಾರೆ, ಪಚ್ಚ ಕರ್ಪೂರ ಅಂತ ಕರೀತಾರೆ, ಅದನ್ನು ನೀವು ಹೋಲಿಕಾ ದಹನದಲ್ಲಿ ಹಾಕಿದರೆ ನಿಮ್ಮ ಮಕ್ಕಳ ಭಾಗ್ಯದಲ್ಲಿ ಅಥವಾ ನಿಮ್ಮ ಮಕ್ಕಳ ಜೀವನದಲ್ಲಿ ಇರುವಂಥ ಎಲ್ಲ ರೀತಿಯ ತೊಂದರೆಗಳು ದೂರ ಆಗಿ ಅವರಿಗೆ ಎಲ್ಲ ರೀತಿಯಿಂದ ದೋಷದಿಂದ ಮುಕ್ತಿಯನ್ನು ಸಿಗುತ್ತೆ. ಅವರ ಗ್ರೋತಲ್ಲಿ ಯಾವುದೇ ಥರದ ತೊಂದರೆಗಳು ಬರೋದಿಲ್ಲ. ಅದೇ ರೀತಿಯಾಗಿ ನೀವು ಅದು ಬಿಟ್ಟು ನೀವೇನಪ್ಪ ಅಂತಂದಾಗ ಲವಂಗವನ್ನು ನೀವೇನಾದರೂ ದಹನದಲ್ಲಿ ಹಾಕೋತಾ ಇದ್ದರೆ, ಸೊ ಲವಂಗದಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ನೆಗೆಟಿವಿಟಿನ ದೂರ ಮಾಡಿ ನಿಮ್ಮ ಭಾಗ್ಯವನ್ನು ನಿಮಗೆ ವೃದ್ಧಿ ಮಾಡೋಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತೆ. ಕರಿ ಎಳ್ಳುಗಳನ್ನು ನೀವೇನಾದರೂ ದಹನದಲ್ಲಿ ಹಾಕಿದ್ರಿಂದ ದೃಷ್ಟಿದೋಷ ಆಗಿರ್ಬೋದು, ಮನೆಯಲ್ಲಿ ಜಗಳಗಳಾಗಿರ್ಬೋದು, ಕಲಹಗಳಾಗಿರ್ಬೋದು, ಪಿತೃದೋಷಗಳಾಗಿರ್ಬೋದು, ವಾಸ್ತುದೋಷ ಆಗಿರ್ಬೋದು, ಎಲ್ಲ ರೀತಿಯ ದೋಷಗಳಿಗೆ ನೀವೇನು ಮಾಡ್ಬೋದು, ಮುಕ್ತಿಯನ್ನು ಕೊಡ್ಬೋದು. ನೀವು ಸಾಲ ಬಾಧೆ ಇದ್ದಾಗ ಕೂಡ ನೀವು ಲವಂಗವನ್ನು ಹಾಕೋಬೋದು. ತುಂಬ ಸಾಲ ಆಗಿದೆಯಪ್ಪ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಹೆಂಗೆ ಮಾಡಿ ಸಾಲನ ತೀರಿಸಬೇಕು ಅಂದಾಗ ಈ ಸಲ ಹೋಲಿಕಾ ದಹನದಲ್ಲಿ ಈ ಹೇಳಿರುವಂಥ ಎಲ್ಲ ವಸ್ತುಗಳು ಆಲ್ಮೋಸ್ಟ್ ಮನೆಯಲ್ಲೇ ಸಿಗುವಂಥ ವಸ್ತುಗಳಾಗಿರೋದ್ರಿಂದ ನೀವು ಇದನ್ನು ಹಾಕ್ಕೊಳ್ಳಿ. ನಿಮ್ಮ ಎಲ್ಲ ರೀತಿಯ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಮಾಡಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಇದರ ಬೆನಿಫಿಟ್ ಸಿಗಲಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮತ್ತು ನನ್ನ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ.